ಇಲ್ಲಿ 100 ಜನ ಬಂದ್ರೇನು ಇವ್ರಿಗೆ ನ್ಯಾಯ ಕೊಡಲ್ಲ, ಮಾತಾಡಲ್ಲ, ಕ್ಯಾರನಲ್ಲ ಅಂತ ಅಂದ್ರೆ ಒಬ್ಬೊಬ್ರು ಬಂದಾಗ ಯಾವ ರೀತಿಯಾಗಿ ಇಲ್ಲಿ ನ್ಯಾಯ ಕೊಡ್ತಾರೆ, ಯಾವ ರೀತಿಯಾಗಿ ಇವರು ರೆಸ್ಪಾಂಡ್ ಮಾಡ್ತಾರೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ನೋಡ್ತಾ ಇದ್ರೆ ಇವ್ರನ್ನ ಯಾರು ಹೇಳೋರು ಕೇಳೋರು ಯಾರು ಇಲ್ಲ. ಇವರು ರಾಜಕಾರಣಿಗಳಿಗೆ ಯಾರೋ ಒಂದು ಚಮಚಾಗಿರಿ ಮಾಡ್ಕೊಂಡು ರಾಜಕಾರಣಿಗಳಿಂದ ಓಡಾಡ್ಕೊಂಡು ಅವ್ರು ಕರೀಲಿ ಕರೀದೇ ಇರ್ಲಿ ರಾಜಕಾರಣಿಗಳ ಫಂಕ್ಷನ್ ಹೋಗಿ ಕಾರ್ಯಕ್ರಮಗಳಿಗೆ ಹೋಗಿ ಆ ಮುಖ್ಯಮಂತ್ರಿ ದುರಂಕಾರದ ಮುಖ್ಯಮಂತ್ರಿ ಅಥವಾ ದುರಂಕಾರದ ಮಂತ್ರಿಗಳು ಚೀಟು ಅಂತ ಉಗಿದಿ ಒಡೆಯಕ್ಕೆಲ್ಲ ಹೋಗಿದ್ದಾರೆ ಡಿಸಿಗಳಿಗೆ. ಒಬ್ಬ ಡಿಸಿಗಂತೂ ಕುರ್ಚಿಯಿಂದ ಎಬ್ಬರಿಸ್ಬಿಟ್ಟು ಓಡಿಸ್ತಾ ಮುಖ್ಯಮಂತ್ರಿ, ಮಾನ ಮರ್ಯಾದಿಲ್ಲ. ಅವರಿಂದ ಎಲ್ಲ ಹೋಗಿ ಏನ್ ಹೇಳ್ಬೇಕು ಇವ್ರಿಗೆ? IAS ಎಲ್ಲ ಓದ್ಕೊಂಡು ಬಂದ್ಬಿಟ್ಟು ಆ ಮುಖ್ಯಮಂತ್ರಿ ಮಂತ್ರಿಗಳ ಹಿಂದೆ ಹೋಗ್ಬಿಟ್ಟು ಬಕೆಟ್ ಹಿಡಿಯಕ್ಕೆ ಹೋಗ್ತಾರೆ, ಚಮಚಾಗಿರಿ ಮಾಡಕ್ ಹೋಗ್ತಾರೆ, ಹೋಗಿ ಬಯಸ್ಕೊಂಡ್ಬರ್ತಾರೆ ಅಲ್ಲಿ ಎಸಿಗಳು. ಇಲ್ಲಿ ಬಂದು ಜನ ಇಷ್ಟೆಲ್ಲ ನೋವು ಹಿಂಸೆಯಲ್ಲಿ ಜನ ನಡ್ಕೊಂಡು ಬಂದು ಇಲ್ಲಿ ನ್ಯಾಯ ಕೇಳೋದಕ್ಕೆ ಬಂದ್ರೆ ಇಲ್ಲಿ ಬರೋದಕ್ಕೆ ಇವ್ರಿಗೆ ಅವಮಾನ. ಪಾಪ ಇವ್ರಿಗೆ ಮರ್ಯಾದೆ ಹೊಂಟೋಗ್ಬಿಡುತ್ತೆ ಇಲ್ಲಿ ಬಂದು ಮನೆ ತಗೊಂಡ್ರೆ. ಯಾವನಾದ್ರೂ ವಾಚ್ಮನ್ ಇದ್ರೆ ಕೆಲಸ ಕೇಳಿ ಡಿಸಿಗೆ. ವಾಚ್ಮನ್ ಕರೀರಿ, ವಾಚ್ಮನ್ ಕೇಳ್ಕೊಡೋಣ. ಹಂಗಾದ್ರೆ ಬುದ್ಧಿ ಬರಲಿ, ಮನ ಮರ್ಯಾದೆಯಿಂದ ಅವ್ರಿಗೆ. ಪೊಲೀಸರು ಇನ್ನೊಂದ್ಸಲ ಕೇಳಿ. ಅಲ್ಲ ಸರ್, ಸರ್ ಅವರು ಡಿಸಿ ಒಂದು ಆಗ್ಬಿಟ್ಟು ಅವ್ರಿಗೆ ಒಂದು ಇದಿಲ್ವಾ ಸರ್? ಏನಕ್ಕೆ ನಾವೇನಕ್ಕೆ ಬಂದಿದ್ದೀವಿ? ನೀವು ಭಿಕ್ಷೆ ಬಿಡಕ್ಕೆ ಬಂದಿದ್ದೀವಿ. ಒಬ್ಬ ಯುವಕ ಅಲ್ಲಿ ಪ್ರಾಣ ಕಳ್ಕೊಂಡು ಇದು ಒದ್ದಾಡ್ತಾ ಇದ್ದಾನೆ. ಇವ್ರ ಮಕ್ಕಳ ಹತ್ರ ಇರ್ತಾರ? ಅಲ್ಲ, ಇವ್ರ ಮಕ್ಕಳ ಹತ್ರ ಆದ್ರೆ ಇರ್ತಾರ ಅವರು? ಬಂದಿರೋ ಜೀವಗಳಿಗೆ ಸಮಾಧಾನ. IAS ಓದ್ಬೇಕು, KS ಅವ್ರು KS ಆಗ್ಬೇಕು, ಮಿನಿಸ್ಟರ್ ಮಕ್ಕಳು ಮತ್ತೆ MLA ಆಗಿ ಮಿನಿಸ್ಟರ್ಗಳೇ ಆಗ್ಬೇಕು. ಮುಖ್ಯಮಂತ್ರಿ ಬಡವ್ರ ಮಕ್ಕಳು ಭಿಕ್ಷುಕರು ಅಂತ ಅನ್ಕೊಂಡಿದ್ದಾರೆ. ಮಧ್ಯರಾತ್ರಿ ಇಲ್ಲ ಇಲ್ಲೇ ಇರೋಣ, ಬರ್ಲಿ ಎಲ್ಲ ಬರ್ಲಿ ಈಚೆ ಕಡೆ. ವಿಸಿಲ್ ಯಾರಿದ್ದಾರೆ ಬರ್ಲಿ. ವೆಂಕಟೇಶ ಲೈವ್ ಅದು ಡಿಸಿಗೆ ದಾವಣಗೆರೆ DC ಅವರು ಯಾವ VC ಮಾಡ್ತಾ ಇದಾರೋ ಆ VC ಒಳಗಡೆ ಮುಖ್ಯಮಂತ್ರಿ ಇರ್ಲಿ, ಮಂತ್ರಿ ಇರ್ಲಿ, ಶಾಸಕ ಇರ್ಲಿ, ಅವ್ನಿಗೆ ಹೇಳ್ಬಿಟ್ಟು ಬರ್ಬೇಕು. ಹಿಂಗೆ ರಾಜ್ಯದಲ್ಲಿ ಆಗಿರುವಂತಹ ದೊಡ್ಡ ಸಮಸ್ಯೆ ಇಟ್ಕೊಂಡು KRS ಪಕ್ಷದವರು ಒಂದು ಹೋರಾಟ ಕಟ್ಕೊಂಡು ಅಲ್ಲಿಂದ ಜನಜಾಗೃತಿ ಮಾಡಿಕೊಂಡು 6-7 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದಾರೆ. 100 ಜನರು. ನಾನು ಅವರ ಮನವಿಯನ್ನ ಸ್ವೀಕಾರ ಮಾಡಬೇಕು, ಅವರ ಅಹವಾಲನ್ನ ಕೇಳಬೇಕು, ಅವರ ನೋವನ್ನ ನಾನು ಕೇಳಿಸ್ಕೋಬೇಕು. ಹಂಗಾಗಿ ನಾನೊಬ್ಬ DC ಆಗಿ ಅಲ್ಲಿ ಹೋಗೋದು ಮುಖ್ಯ ಅನ್ನೋದನ್ನ ಹೇಳೋವಷ್ಟು ತಾಕತ್ತನ್ನ VC ಅಲ್ಲಿ ಪ್ರಶ್ನೆ ಮಾಡಬೇಕು. VC ಮಂತ್ರಿಗಳು ಮುಖ್ಯಮಂತ್ರಿಗಳ ಮುಂದೆ ನಾಯಿ ಕುನಿ ತರ ಬಾಲ ಅಲ್ಲಾಡಿಸ್ಕೊಂಡು ಕುತ್ಕೊಳ್ಳೋದಲ್ಲ DC ಅವ್ರ ಕೆಲಸ. ವಿವೇಚನೆ ಬಳಸಬೇಕು. ಯಾವ ಸಂದರ್ಭದಲ್ಲಿ ನಾನೊಬ್ಬ IAS ಆಫೀಸರ್ ಆಗಿ ಯಾವ ವಿಚಾರಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು, ಯಾವ ವಿಚಾರನ ಮುಖ್ಯವಾಗಿ ಪರಿಗಣಿಸಬೇಕು, ಯಾವ ಸಂದರ್ಭದಲ್ಲಿ ಯಾರಿಗೆ ಏನು ಉತ್ತರವನ್ನ ಕೊಟ್ಟು ಬರಬೇಕು ಅನ್ನೋದನ್ನ IAS ಓದಿರುವಂತವರು ತಮ್ಮ ವಿವೇಚನೆಯನ್ನ ಚಲಾಯಿಸಿ ಮಾಡ್ಬೇಕು. ಅದನ್ನ ಇಲ್ಲ ಅಂತ ಅಂದ್ರೆ ನಿಮಗಿನ್ನ ಅಲ್ಲಿನ ವಾಚ್ಮನ್ಗಳನ್ನ ತಗೊಂಡು ಹೋಗ್ಬಿಟ್ಟು ಅಲ್ಲಿ DC ಕುರ್ಚಿ ಮೇಲೆ ಕುಂಡಿಸ್ಬೋದು. ನೀವು ಈ ತರ ಗೊಂಬೆಗಳ ತರಕ್ಕೆ, ರೋಬೋಟ್ಗಳ ತರಕ್ಕೆ, ಕಂಪ್ಯೂಟರ್ಗಳ ತರಕ್ಕೆ ಮಾತಾಡೋದು ವ್ಯವಹರಿಸೋದಾದ್ರೆ ರೋಬೋಟ್ಗಳನ್ನೇ ಕುಂಡಿಸ್ಬೋದು ಇನ್ನು ಮುಂದಕ್ಕೆ. ಈಗಂತೂ ನಿಮಗಿನ್ನ 1000 ಪಾಲು ಚೆನ್ನಾಗಿ ಕೆಲಸ ಮಾಡುವಂತ ರೋಬೋಟ್ಗಳು AI ತಂತ್ರಜ್ಞಾನದಿಂದ ಬರ್ತಾ ಇದಾವೆ. ಸೊ ಹಂಗಾಗಿ ನಿಮ್ಮ ಅಗತ್ಯನೇ ಇಲ್ಲ, ನಿಮ್ಮ DC ಗಳ ಅಗತ್ಯ. ನೀವು ಈ ರೀತಿಯಾಗಿ ಬೇಜವಾಬ್ದಾರಿತನದಿಂದ ನೀವು ನಡ್ಕೋತೀರಾ ಅಂತ ಅಂದ್ರೆ ಈ ತರದ್ದು DC ಗಳು ಬೇಕೇ ಆಗಿಲ್ಲ. ಒಂದು ಕಂಪ್ಯೂಟರ್ ರೋಬೋಟ್ ನಿಟ್ಕೊಂಡು ನಾವು ನ್ಯಾಯ ಕೆಲಸ ಮಾಡಬಹುದು. ರೋಬೋಟ್ ಆದ್ರೆ ಕನಿಷ್ಠ ಪಕ್ಷಪಾತನೂ ಮಾಡಲ್ಲ, ಅದು ಪಕ್ಷಪಾತನೂ ಮಾಡಲ್ಲ, ಸ್ವತಂತ್ರ ಪಕ್ಷಪಾತನೂ ಮಾಡಲ್ಲ. ಅದು ಎಲ್ರಿಗೂ ಒಂದೇ ರೀತಿ ಕಾನೂನಲ್ಲಿ ಏನಿರುತ್ತೋ ಹಂಗೆ ಕೆಲಸ ಮಾಡುತ್ತೆ. ಇವರು ಪಕ್ಷಪಾತ ಮಾಡ್ತಾ, ಸ್ವತಂತ್ರ ಪಕ್ಷಪಾತ ಮಾಡ್ತಾ, ಇನ್ಯಾರಿಗೋ ಬಕೆಟ್ ಇಟ್ಕೋತಾ ರಾಜಕಾರಣಿಗಳಿಂದ ಅಲ್ಕೊಂಡು ತಿನ್ಕೊಂಡು ಉಣ್ಕೊಂಡು ಲೋಟಿ ಮಾಡ್ಕೊಂಡು ಜನರು ಬಂದ್ರೆ ಅವರಿಗೆ ಕೇರ್ಲೆಸ್ ಜನ ಅಂದ್ರೆ ನಮಗೂ ಹೇಳಿ ಕೇಳಿ ನೋಡಿ ಸಾಕಾಗೋಗ್ಬಿಟ್ಟಿದೆ ಇವ್ರದೆಲ್ಲ ಆಟಗಳನ್ನ. ಜನ ಯಾವಾಗ ದಂಗೆ ಹೇಳ್ತಾರೋ ಗೊತ್ತಿಲ್ಲ ಜನರು. ಇಂಥ ಇವ್ರದ್ದು ಗಾಂಚಲಿ ದುರಾಂಕಾರ ಇವೆಲ್ಲವನ್ನ ನೋಡಿ. ನಿನ್ನೆ ಸರ್ಕಲ್ ಎಸ್ಟರ್ಡಾಗಿ ಒಂದು ಗಂಟೆ ಕಾಲಿಲ್ಲ DC ಹೋಗಿ ಅಲ್ಲಿ ಯಾರೋ ಮಿನಿಸ್ಟರ್ ಬರ್ತಾರೆ ಅಂದ್ರೆ ರಸ್ತೆ ಒಳಗಡೆ ನಿಂತ್ಕೊಂಡು ಪ್ರಾಣಿಗಳ ತರ ಕಾಯ್ತಾರೆ. ಗಂಟೆ ಕಾಯ್ತಾರೆ, ಕೇಳೋದಿಲ್ಲ. ರಾಜಕಾರಣಿ ಬರ್ದೆ ಸಾಲಾಗಿ ನಿಲ್ತಾರೆ.
ಯಾವಾಗ ನೋಡು ವಿಸಿ, ಯಾವಾಗ ನೋಡು ವಿಸಿ ವಿಸಿ ಅಂತ ಅಂದ್ರೆ ಏನ್ ಅದೇನು ಇದ ವಿಸಿಲಿರೋ ಅಂತವ್ರಿಗೆ ಯಾರಿಗೆ ಹೇಳಿ ಬರಕ್ಕಾಗಲ್ವಾ? ಹೇಳ್ರಿ ಬರಕ್ ಹೇಳ್ರಿ 10 ನಿಮಿಷ ಟೈಮ್ ಕಡಿ ಹೇಳಿ ಬರ್ಲಿಲ್ಲ ಅಂದ್ರೆ ನಡೀರಿ ಒಳಗೆ ಹೋಗೋಣ ಅಷ್ಟೇ. ಹೌದು ವಿಸಿಗೆಲ್ಲ ನಡೀರಿ ಹಂಗೆ ಮಾಡ 10 ನಿಮಿಷ ಟೈಮ್ ಅಷ್ಟೇ ಅವ್ರಿಗೆ. ಏನ್ ಮೀಟಿಂಗ್ ಅದು ಏನ್ ಇಲ್ಲಿ ಬಗಾಸಿ ಅಂತ ಮೀಟಿಂಗ್ ವಿಸಿ ಒಳಗಡೆ ಮಂತ್ರಿ ನೋಡ್ಲಿ ದೇಶ ಮುಳುಗೋಗ್ತಂತ ಮೀಟಿಂಗ್ ನಡೀತಿದ್ಯಾ? ಅವ್ರಿಗೆ ಹೇಳಿ ಪೊಲೀಸ್ ಯಾರ ಇದ್ರೆ ಹೇಳಿ. ಪಿಗಳಿಗೆ ಹೇಳ್ರಿ ಡಿಸಿ ಪಿ ಇದಾರಲ್ಲ ಅವ್ರಿಗೆ ಕಳ್ಸಿ. ಇಲ್ಲ ಅಂದ್ರೆ ವಿಸಿ ಇರೋ ಜಾಗಕ್ಕೆ ವಿಸಿ ನಡೀತಾರ ಜಾಗಕ್ಕೆ ನಾವೇ ಹೋಗ್ತೀವಿ. ಪಿಸಿ ಇಂದ ಒಂದು ಇದಿಲ್ಲ ಡಿಸಿ ಆಫೀಸಿಗೆ ಬಂದ್ರೆ ಒಂದು ನ್ಯಾಯ ಇಲ್ಲ ಅಂದ್ರೆ ಜಿಲ್ಲೆಯಲ್ಲಿ ಇವ್ರ ಸೀಟಿಗೆ ಯೋಗ್ಯತರ ಜಿಲ್ಲೆಯಲ್ಲಿ ಆಗ್ತಿರುವಂತ ಅನ್ಯಾಯ ಆಗಿರೋ ಯುವ ಜನರಿಗೂ ಮಾಡ್ಕೊಂತಿರೋದು ತಾಕಿಲ್ಲ ಅನ್ಸುತ್ತೆ. ಅವ್ರು ಆ ಹುಡುಗ ಕೊಟ್ಟಿರುವಂತ ಪತ್ರಗಳು ಅವ್ರಿಗೆ ತಾಕಿಲ್ಲ, ಅದಕ್ಕೆ ಇನ್ನೂ ಅವರು ಬರ್ತಾರೆ. ಏನ್ ಆಗ್ತಿದೆ ಜಿಲ್ಲೆಯಲ್ಲಿ ಈ ಹುಡುಗನ ಸಾವಿಗೆ ನೇರ ಹೊಣೆ ಜಿಲ್ಲಾಧಿಕಾರಿಗಳು, ಈ ಪೊಲೀಸ್ ಅಧಿಕಾರಿಗಳೇ ಹೊರತು ನೇರ ಹೊಣೆ ಜಿಲ್ಲಾಧಿಕಾರಿಗಳು. ನಮ್ಮ ಜಿಲ್ಲೆಯಲ್ಲಿ ಈ ದಾವಣಗೆರೆ ಜಿಲ್ಲೆಯಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸಕ್ಕೆ ಈ ಒಂದು ಆತ್ಮಹತ್ಯೆ ಮಾಡ್ಕೊಂಡಿರೋ ಹುಡುಗ ಬಂದಿದ್ದಾನೆ. ಆದ್ರೂ ಸಹ ಯಾವುದೇ ರೀತಿಯಾದಂತ ಪತ್ರಗಳನ್ನ ತೆಗೆದುಕೊಂಡಿಲ್ಲ. ಅವನಿಗೆ ಏನಾಗ್ತದೆ ಇನ್ನು ಕಳಿಸ್ತಾ ಇರ್ತಾರೆ. 3 ಗಂಟೆ ಆಯ್ತು. 3 ಗಂಟೆಗೆ ಯಾವಾಗಲೂ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರ ಭೇಟಿಗೆ 3 ಗಂಟೆಯಿಂದ ಅವಕಾಶ ಅಂತ ಹೇಳ್ತಾರೆ. 3 ಗಂಟೆಗೆ ಬಂದ್ಬಿಟ್ಟು ಅವರು ವಿಸಿಗೆ ಹೋಗ್ಬಿಡೋದು 3 ಗಂಟೆಗೆ. ಮತ್ತೆ ಸಾರ್ವಜನಿಕರಿಗೆ ಸಮಯ ನಿಗದಿ ಮಾಡಿರೋದು 3 ಗಂಟೆಗೆ. ಮತ್ತೆ ಜನ ಬರೋದೇನೋ ಜನ ಮುಟ್ಟಾಳ್ರ ಮೂರ್ಖರ? ಜನರಿಗೇನು ಸಮಸ್ಯೆ ಕೆಲಸ ಕಾರ್ಯ ಏನು ಇಲ್ಲಂಗೆ ಜನ ಸರ್ಕಾರ ನಿಗದಿ ಮಾಡಿದೆ 3 ಗಂಟೆಗೆ ನಮ್ಗೆ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಅಂತ ಹೇಳಿ ಜನ ಬಂದ್ರೆ ಇವ್ರು ಹಿಂಗೆ 3 ಗಂಟೆಗೆ ವಿಸಿಗೆ ಹೋಗ್ಬಿಟ್ರೆ ಜನ ಯಾರನ್ನ ಕೇಳ್ಬೇಕು? ಬೆಳಗ್ಗೆ ಸಂಜೆ ಅಡ್ಡಾಡ್ ನಮ್ ತಮ್ಮ ಹಿಂಗೆ ಮಾಡಿ ಹೆಂಗ್ ಅಡ್ಡಾಡೋಣ ಅವ್ರು ಹಂಗ ಅಡ್ಡಾಡ್ ಸಾಯ್ಬೇಕು ಪರಿಸ್ಥಿತಿ ಅವ್ರಿಗೆ ಬಂದ್ರೆ ಇನ್ನು ಎಷ್ಟು ಮಾಡ್ಬೇಕಿಲ್ಲ ಅವರು. ಡಿಸಿ ಸಾಹೇಬ್ರೆ ಹೆಂಗ್ ಮಾಡಿದ್ರೆ ಜನಸಾಮಾನ್ಯರು ಹೆಂಗ್ ಮಾಡ್ಬೇಕು? ಅಲ್ಲ ಇವರೇ ಹೆಂಗ್ ಮಾಡಿದ್ರೆ ದೊಡ್ಡ ಅಧಿಕಾರಿ ಸಣ್ಣ ಅಧಿಕಾರಿಗಳು ಹೆಂಗ್ ಮಾಡ್ಬೇಕು? ಇಲ್ಲ ಅಂದ್ರೆ ಧರಣಿ ಕೂರ್ತೀವಿ ಮಾತ್ರ ಹೋಗೋದಿಲ್ಲ. ನನ್ನ ಮಗಕ್ಕೆ ಪರಿಹಾರ ಬೇಕು, ನ್ಯಾಯ ಬೇಕು. ನನಗೆ ಅವ್ನು ಯಾವತ್ರಿ ಕರೀರಿ ಅವ್ರ ಮಕ್ಕಳು ಸುಮ್ಮನೆ ಒಳಗಡೆ ಎಲ್ಲ ಪೊಲೀಸರು ಇಷ್ಟು ಕ್ರಮ ತಗೊಂಡಿದ್ರು. ನನ್ನ ಮಗ ಒಬ್ಬೊಬ್ಬರು ಏನ್ ತಿಂತಾರ್ರಿ ಅವರು? ಮಕ್ಕಳು ಕಳ್ಕೊಂಡ್ರಿ ಗೊತ್ತು. ಯಾವ ಪೊಲೀಸರು ಏನು ಮಾಡ್ಲಿಲ್ಲ, ಯಾವ ಅಧಿಕಾರಿನ ಏನು ಮಾಡ್ಲಿಲ್ಲ. ಅದು ಯಾವತ್ತಾರ ಆಗಿದ್ರೆ ಬಿಡ್ತಿದ್ರೇನ್ರಿ ಇವ್ರು? ಅವ್ರ ಮಕ್ಕಳಾದ್ರೆ ಬಿಡ್ತಿರ್ಲಿಲ್ಲ. ಆಗ ಹುಟ್ಟಿದ್ರು ಅವರು. ಬಡವರಿಗೆ ನ್ಯಾಯ ಇಲ್ಲ, ಇದ್ದರಿಗೆ ನ್ಯಾಯ ಎಲ್ಲಿ ಯಾವ ಸುಳೆ ಮಕ್ಕಳು ಇಲ್ಲ ಚಕೊಂಡು ಸಾಕು ಅಂತಾರೆ. ನ್ಯಾಯ ಇಲ್ದಾನೆ ನಾವು ಹೋಗೋದಿಲ್ಲ. ಬೆಳಕಿಂದನೂ ಬಂದೀವಿ, ಕೂಳು ನೀರು ಇಲ್ದಾನ ನಾವು ಎಷ್ಟೆಲ್ಲ ಅಲ್ಲ ಅಂತೀವಿ. ಅವ್ರಿಗಿತ್ತಿಲ್ಲಪ್ಪ ದೇವ್ರು ಅಂತೀನಿ. ಅವ್ನು ಯಾವ ಬಡರಿ ಯಾವ ನೋಟಿಸಿ ಅಲ್ಲ ಅವ್ರ ಒಬ್ನೇ ಬಂದಿದ್ರೆ ಎಷ್ಟು ಇದು ನನ್ನ ಮಗ ಬಂದು ಮಾತಾಡಿದ ಯಾವ ಮಿಟ್ರು ಕೊಡ್ತಾ ಪೊಲೀಸರು ಕ್ರಮ ತಗೊಳ್ಳಿಲ್ಲ. ಕರೀರಿಲ್ಲಿ ಯಾರವ್ರು ಈಗ ಮಾತಾಡ್ತಾರೆ? ಯಾವ ಪೊಲೀಸರು ಮಾಡ್ಲಿಲ್ಲ, ಯಾವ ಇದನ್ನ ಮಾಡ್ಲಿಲ್ಲ. ನನಗೆ ನ್ಯಾಯ ಬೇಕಷ್ಟೇ. ನನ್ನ ಮಗು ಕೆಲಸ ಬೇಕು. ಇವರಿಂದನೇ ನನ್ನ ಮಗ ಸತ್ತಿರೋದು. ರಾಜಕೀಯ ಮಂದಿ ಪೊಲೀಸರು ಮಂದಿಯಿಂದನ. ನನ್ನ ಮಗ ಪೊಲೀಸ್ ಇತ್ತು. ನನ್ನ ಮಗ ನನ್ನ ಮಗ ಇರೋನು ಒಬ್ರು ಇದ್ದಲ್ಲ ಇವತ್ತು ಕರೆಸ್ಲಿಲ್ಲ. ನಾವೇ ಕೆಲಸ ಆಯ್ತೀನಿ ಇವತ್ತು ನೋಡ. ಎಷ್ಟು ಮಕ್ಕಳು ಜೀವನ ಹಾಳು ಮಾಡಬೇಕಂತಿದ್ದಾರೆ ಯಾರಿಗ ಗೊತ್ತು? ಅವ್ರಿಗೆಲ್ಲ ಪೆಂಡ್ಗಟ್ಲಿ ಬರ್ತದಲ್ಲ, ಇನ್ನೊಬ್ರು ಜೀವ ತೆಗೆದ್ರೆ
ಹಂಗೂ ಮಕ್ಕಳು ಮರಿ ಇದ್ದಿದ್ರೆ ಇಷ್ಟೊತ್ತಿ ಬರ್ತಿದ್ದ. ಅವ್ನು ಗಂಡ್ಸಲ್ಲ ಅವನು. ಮತ್ತ ಅಧಿಕಾರ ಅಂತೀವ್ರಿ. ಅಧಿಕಾರ ಯಾವನ್ನ ಏನ್ ಮಾಡ್ತಾನ್ರಿ ಅವ್ನ? ಅಧಿಕಾರ ಸುಳೆ ಮಗ ಅವನು. ಇಷ್ಟೊತ್ತಾತು ಬಂದು ಯಾವನಾರ ಬಂದಾನೇನ್ರಿ? ಮಕ್ಕಳು ಮರಿ ಕಳ್ಕೊಂಡವ್ರಿಗೆ ಗೊತ್ತದು ನೋವು. ಅವ್ರಿಗೆ ಮಕ್ಕಳು ಮರಿ ಇಲ್ಲಲ್ಲ, ಅದಕ್ಕೆ ಗೊತ್ತಿಲ್ಲ ಅವ್ರಿಗೆ. AC ರೂಮ್ನ ಕೂತ್ಕೊಂಡು ಕಳ್ಕೊಂಡಿದ್ದಾರೆ. ಅವ್ರಿಗೆ ಆಕ್ರೋಶ, ಅವ್ರಿಗೆ ಆಗತ್ತ ನೋವು ಬೇರೆ ಯಾರಿಗಾಗಲ್ಲ. ಅವ್ರಿಗೆ ನ್ಯಾಯ ಕೊಡ್ಸದ ಮೇಲೆ ಏನ್ರಿ ಇವ್ರು? ಅವ್ರೆಷ್ಟು ಮನಸ್ಸು ನೊಂದಿರ್ಬೋದು. ಆ ತರ ಮಾತಾಡಬೇಕಾದ್ರೆ ಅವ್ರಿಗೆ ಎಷ್ಟು ಮನಸ್ಸಿಗೆ ನೋವಾಗಿರ್ಬೋದು ಆ ತಾಯಿಗಳಿಗೆ. ಇವ್ ಇಷ್ಟನೆಲ್ಲ ಬಂದ ನನ್ನ ಮಗ ಒಬ್ರ ರಾತ್ರಿ ಕೆಡಿಸ್ಕೊಂಡಿದ್ರು ನಾನು ಸಾಯ್ತಿದ್ದಿಲ್ಲ. ಅವ್ರಿಗೆ ಲಂಚ ಮಾತ್ರ ಸಾಕು. ಹೋಗಿ ಮೇಡಮ್ ಅವರೇ, ಕರೀರಿ ಮೇಡಮ್ ಅವರೇ, ಕರೀರಿ ಹೋಗ್ರಿ. ಎಷ್ಟನ್ನ ನಾವು ಬಂದು ಈಗ ನನ್ನ ಮಗುಗೆ ಇಷ್ಟ ಮಾಡ್ಯಾರ, ನನಗೆ ಇಷ್ಟ ಮಾಡಕ್ಕಿಲ್ಲ ಅವರು. ಅವ್ರಿಗೇನು ಫ್ರೆಂಡ್ ಗಂಟ್ಲಿ ಬರ್ತಾವಲ್ಲ ಕೂತ್ಕೊಂತಾರ. ಯಾವ ಪೊಲೀಸ್ ಆದ್ರೇನು, ಯಾವ ಅಧಿಕಾರ ಆದ್ರೇನ್ರಿ? ಅವ್ರ ಮಕ್ಕಳು ಮರಿ ಹಡ್ದಿಲ್ಲ. ಹಡ್ದಿದ್ರೆ ಗೊತ್ತಿರೋದು ಎಲ್ಲ ಪೊಲೀಸ್ಗೂ ಗೊತ್ತಾಗ್ತಿತ್ತು, ಎಲ್ಲರಿಗೂ ಗೊತ್ತಾಗ್ತಿತ್ತು. ಅವರ ಈ ಕೆಲಸ ಮಾಡ್ತಾರ. ನಮ್ಮ ಮಕ್ಕಳು ಬಡವ್ರ ಮಕ್ಕಳು ಜೀವ ತೆಗಿಯಕ ಯಾ ಸುಳೆ ಮಗ DC ಅವನು. ನಮ್ಮಿಂದ ಅವರು, ಅವರಿಂದ ನಾವಲ್ಲ. ಬರ್ಲಿ ಬಿಡು, ಬಂದ್ರೆ ಮಾತಾಡ್ತೇನೆ. ಯಾವ ನಾವು DC ಮತ್ತೆ ಎಲ್ಲ ಚೇರ್ ಮೇಲೆ ಕುತ್ಕೊಂಡು ಅಲ್ಲಾಡಿ ಮಾತಾಡ್ದಾಗ ಅಲ್ಲದು. ಏ ಬಿಡ ಚಿಕ್ಕಮ್ಮ. ಬರ್ರಿ, ನೀವು ಬರ್ರಿ. ಅಮ್ಮ ಮುಂದೆ ಬನ್ನಿ. ಎಲ್ಲಾರು ಕೊಡ್ತೀರಿ. ನೀವು ಅಲ್ಲೇ ನಿಂತ್ಕೊಂಡು ಮಾತಾಡ್ತೀರಾ? ಸ್ವಲ್ಪ ಒಬ್ರು ಮಾತಾಡಿ. ಅಲ್ಲೇ ಕೂತ್ಕೊಳ್ರಿ. ನಾನು ರಘು ಜಾಣಗಿರಿ ಅಂತ, KRS ಪಕ್ಷದ ರಾಜ್ಯ ಉಪಾಧ್ಯಕ್ಷ. ತಾವು ಹೇಳಿ ಸಮಸ್ಯೆ ಸರ್? ಶಿವಕುಮಾರ್. ಇವತ್ತು ನಾವು ರಾಜ್ಯಾದ್ಯಂತ ಏನು ಆನ್ಲೈನ್ ಜೂಜು ಮತ್ತು ಬೆಟ್ಟಿಂಗ್ ನಡೀತಾ ಇದೆ, ಇದು ಸರ್ಕಾರನೇ ಕೆಲವೊಂದು ಅಧಿಕೃತ ಅಂತ ಹೇಳಿ ನಡೆಸ್ತಾ ಇದೆ. ಸೊ ಸರ್ಕಾರ ಅಧಿಕೃತ ಅಂತ ಹೇಳಿ ನಡೆಸ್ತಾ ಇದ್ದಾಗಲೂ ಕೂಡ ಇದು ಜನಸಾಮಾನ್ಯರ ಮೇಲೆ ಭಾಳ ದೊಡ್ಡ ಮಟ್ಟದಲ್ಲಿ ದುಷ್ಪರಿಣಾಮ ಮಾಡ್ತಾ ಇದೆ. ಮತ್ತು ಭಾಳಷ್ಟು ಜನರು ಇಂಥ ಜೂಜಿನ ವ್ಯಸನಕ್ಕೆ ಬಿದ್ದು ರಾಜ್ಯಾದ್ಯಂತ ಏನು ಅವ್ರ ಸಂಸಾರದಲ್ಲಿ ಸಾಲ ಮಾಡಿಕೊಂಡು ಸಾಲ ತೀರ್ಸೋಕಾಗದಲ್ಲೇ ಸಾಲಗಾರರು ಮನೆ ಹತ್ರ ಬರೋ ಶುರು ಮಾಡಿ ಏನು ನೇಣು ಹಾಕೊಳ್ಳೋದು, ಸಾಯುವಂಥದ್ದು, ಸೂಸೈಡ್ ಮಾಡ್ಕೊಳ್ಳುವಂಥದ್ದು ನೂರಾರು ಪ್ರಕರಣಗಳು ಆಗಿದ್ದಾವೆ. ಇವತ್ತು ನಮಗೆ ಸಾಮಾನ್ಯ ಪ್ರಜೆಯಾಗಿ ನಾನು ಹೇಳೋದಾದರೂ, ಹಳ್ಳಿಗಳಲ್ಲಿ ಊರಿಗೆ ಹೋಗಿ ಮಾತ್ರ ಕೇಳಿದ್ರು, ನೀವು ಯಾವುದೋ ಒಂದು ಕುಟುಂಬಕ್ಕೆ ಹೋಗಿ ಕೇಳಿದ್ರು ಅವ್ರ ಕುಟುಂಬದಲ್ಲಿ ಒಬ್ಬ ಜೂಜಾಡಿ ಪ್ರಾಣ ಕಳ್ಕೊಂಡಿರುವಂಥವ್ರದ್ದು ಪ್ರಕರಣಗಳು ನಮಗೆ ನೂರಾರು ಪ್ರಕರಣಗಳು ಸಿಗ್ತವೆ. ಸೊ ಹಾಗಾಗಿ ನೀವು IAS ಓದ್ಕೊಂಡು ಬಂದಿರುವಂಥವ್ರು, ತಮ್ಮದೇ ಆದ ರೀತಿ ವಿವೇಚನೆ ಬಳಸಿ ಕೆಲಸ ಮಾಡುವಂಥವ್ರು, ನಿಮಗೂ ಕೂಡ ಸಮಾಜದಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಏನು ಮಾರಕ ಕಂಟಕವಾಗಿ ಪರಿಣಮಿಸಿರುವಂತಹ ಈ ಥರದ್ದು ಜೂಜು ಮತ್ತು ಬೆಟ್ಟಿಂಗ್ ವಿಚಾರವಾಗಿ ನಿಮಗೊಂದಷ್ಟು ಇಷ್ಟೊತ್ತಿಗೆ ಸಮಾಜದಲ್ಲಿ ಇದು ಮಾಡ್ತಾ ಇರುವಂಥ ಅನಾಹುತಗಳ ಕಾರಣಕ್ಕಾಗಿ ನಿಮ್ಗೊಂದಷ್ಟು ತಿಳುವಳಿಕೆ ಬಂದಿರುತ್ತೆ ಅಂತೇಳಿ ನಾನು ಭಾವಿಸ್ಕೊತೀನಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿ. ಈಗ ನಾವು ಒಂದು ರಾಜಕೀಯ ಪಕ್ಷವೂ ಕೂಡ ರಾಜ್ಯಾದ್ಯಂತ, ಈಗ ಸರ್ಕಾರ ಮೊನ್ನೆ ತಾನೇ ಈ ವಿಚಾರವಾಗಿ ಏನೋ ನಾವು ಒಂದಷ್ಟು ಸಂಪೂರ್ಣವಾಗಿ ಬ್ಯಾನ್ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇಲ್ಲ, ಹಲವಾರು ಥರದ್ದು ಮಾತುಗಳನ್ನ ಸರ್ಕಾರ ಹೇಳ್ತಾ ಇದೆ. ಇದೊಂದು ಕೌಶಲ್ಯದ ಆಟಗಳಿದ್ದಾಗ ನಾವು ಅದನ್ನು ಬ್ಯಾನ್ ಮಾಡೋದಕ್ಕೆ ಬರಲ್ಲ, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಏನೆಲ್ಲ ಹೇಳ್ತಾ ಇದೆ. ಜನರಿಂದ ಸರ್ಕಾರ ಇರೋದು ಜನರಿಗಾಗಿ, ಜನರ ಕಲ್ಯಾಣಕ್ಕಾಗಿ ಸರ್ಕಾರ ಇರೋದು. ನೀವೆಲ್ಲರೂ ಜನರ ಕಲ್ಯಾಣಕ್ಕಾಗಿ ಇದ್ದೀರಾ ಅಂತೇಳಿ ನಾವು ಭಾವಿಸ್ಕೊಳ್ತೀವಿ. ಸೊ ನಾವೇನು ಕೇಳ್ತಾ ಇದ್ದೀವಿ, ಇದು ಕೌಶಲ್ಯದ ಆಟ ಆಗಿರ್ಬೋದು, ಇನ್ನೊಂದು ಆಟ ಆಗಿರ್ಬೋದು, ಯಾವುದೇ ಆಟ ಆಗಿರ್ಬೋದು, ಜೂಜು ಏನಿದೆ, ಜನರು ತಮ್ಮ ಹಣವನ್ನ ಪಣಕ್ಕಿಟ್ಟು ಆಡುವಂತಹ ಯಾವುದೇ ಆಟ ಆಗಿರ್ಬೋದು, ಯಾವುದೇ ಕ್ರೀಡೆಯ ಬೆಟ್ಟಿಂಗ್ ಆಗಿರ್ಬೋದು, ಅದು ಇವತ್ತು ಜನರ ಬಾಳನ್ನ ಹಾಳು ಮಾಡ್ತಾ ಇದೆ, ಜನರ ಬದುಕನ್ನ ನಾಶ ಮಾಡ್ತಾ ಇದೆ. ಸೊ ಇಲ್ಲೇ ದಾವಣಗೆರೆ ಏನೋರು ಇವ್ರ ವಿಚಾರ ನಾನು ಹೇಳ್ತೀನಿ ನಿಮಗೆ. ಅವರು ಪಾಪ ನೋವಲ್ಲಿದ್ದಾರೆ, ಅವರು ಭಾಳ ಬೇರೆ ಥರ ಮಾತಾಡ್ತಾರೆ. ಸೊ ಇಲ್ಲಿ ದಾವಣಗೆರೆಯ ಅವ್ರ ಮಗ ಶಶಿಕುಮಾರ್ ಅಂತ, ಆತ ಹಿಂಗೆ ಯಾವುದೋ ಒಂದು ಆನ್ಲೈನು ಜೂಜಿನ ವ್ಯಸನಕ್ಕೆ ಬಿದ್ದು ಅದ್ರ ಒಳಗಡೆ
18-19 ಲಕ್ಷ ರೂಪಾಯಿನ ಸಾಲ ಮಾಡಿ ಪೊಲೀಸ್ ಆಫೀಸರ್ ಆಗಬೇಕು ಅಂತ ಹೇಳಿ ಓದ್ತಾ ಇರ್ಬೇಕಾದ್ರೆ ಬಹಳ ಚೆನ್ನಾಗಿ ಒಂದು ದೊಡ್ಡ ಪುಸ್ತಕನೇ ಬರೆದಿದ್ದಾನೆ ಆತ. ಯಾವ ರೀತಿಯಾಗಿ ಆನ್ಲೈನ್ ಬೆಟ್ಟಿಂಗ್ ಅಲ್ಲಿ ಆನ್ಲೈನ್ ಜೂಜು ಮತ್ತೆ ಬೆಟ್ಟಿಂಗ್ನವರು ಯುವಕರನ್ನ ಮರಳು ಮಾಡ್ತಾರೆ ಮತ್ತೆ ಯುವಕರನ್ನ ಅಟ್ರಾಕ್ಟ್ ಮಾಡಿ ಅವ್ರನ್ನ ಒಂದ್ ರೀತಿಯಾಗಿ ಕಂಟ್ರೋಲ್ ಮಾಡ್ಕೊಂಡು ಆಡಿಸ್ತಾರೆ ಅನ್ನೋ ವಿಚಾರವಾಗಿ ಒಂದು 16 ಪೇಜಿನ ಬುಕ್ ಬರೆದಿದ್ದೇನೆ. ಮತ್ತೆ ಇಡೀ ದೇಶದಾದ್ಯಂತ ಈ ತರದ್ದು ಆನ್ಲೈನ್ ಬೆಟ್ಟಿಂಗ್ ಮತ್ತೆ ಜೂಜಿಂದ ಕಾರಣಕ್ಕಾಗಿ ಎಷ್ಟೆಲ್ಲಾ ಜನರು ಯುವಕರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಿ ವಿತ್ ಪ್ರೂಫ್ 100 ಜನರದ್ದು ಅಂಕಿಅಂಶಗಳ ಪ್ರಕಾರ ಅವನು ಬರ್ದಿದ್ದಾನೆ. ಆತ ಏನ್ ಮಾಡಿದ್ದಾನೆ, ಸಿಗಾಕೊಂಡಿದ್ದಾನೆ, 18-19 ಕೋಟಿ 18-19 ಲಕ್ಷ ಕಳ್ಕೊಂಡಿದ್ದಾನೆ. ಕಳ್ಕೊಂಡು ಸುಮ್ಮನೆ ಆಗ್ಲಿಲ್ಲ ಆತ. ಕಳ್ಕೊಂಡ್ಮೇಲೆ ಆತನಿಗೆ ಏನ್ ಅನಿಸ್ತು, ಇದು ನೋಡಿ ಸರ್ಕಾರ ಕಾನೂನುಬದ್ಧವಾಗಿ ನಡೆಸ್ತಾ ಇರುವಂತಹ ಜೂಜು, ಸರ್ಕಾರ ಕಾನೂನುಬದ್ಧವಾಗಿ ಆನ್ಲೈನ್ ನಲ್ಲಿ ಅಧಿಕೃತವಾಗಿ ಲೈಸೆನ್ಸ್ ಅನ್ನ ಕೊಟ್ಟು ನಡೆಸ್ತಾ ಇರುವಂತಹ ಜೂಜಲ್ಲಿ ನಾನು ಆಟ ಆಡಿದೆ. ಸರ್ಕಾರ ಲೈಸೆನ್ಸ್ ಕೊಟ್ಟಿರುವಂತಹ ಜೂಜು, ಆ ಜೂಜಲ್ಲಿ ಆಡಿ ನಾನು 19 ಕೋಟಿ ರೂಪಾಯಿನ ಗೆದ್ದೆ. ಅವನು 19 ಕೋಟಿ ರೂಪಾಯಿನ ಗೆದ್ದಿದ್ದಾನೆ ಜೂಜಲ್ಲಿ. 19 ಕೋಟಿ ಗೆದ್ದಿದ್ದಾನೆ, 17-18 ಲಕ್ಷನ ಕಳ್ಕೊಂಡಿದ್ದಾನೆ. ಅವನದು ಬೇಡಿಕೆ ಏನಾಗಿತ್ತು, ನಾನು 18-19 ಕೋಟಿಯನ್ನ ಗೆದ್ದಿದ್ದೀನಲ್ಲ, ಆ ಹಣವನ್ನ ನೀವು ಸರ್ಕಾರದವರು ಲೈಸೆನ್ಸ್ ಕೊಟ್ಟು ಅವನ್ನ ಕಂಪನಿಗಳನ್ನ ಜೂಜಾಡಿಸೋದಕ್ಕೆ ಬಿಟ್ಟಿದ್ರಲ್ಲ, ನಾನು ಅವ್ರ ಹತ್ರ ಆಡಿ ಗೆದ್ದೆ, ಅವರು ನನಗೆ ಈಗ ಗೆದ್ದಿರೋ ಹಣ ಕೊಡ್ತಾ ಇಲ್ಲ. ನಾನು ಕಳ್ಕೊಂಡೆ 18-19 ಕಳ್ಕೊಂಡೆ, ಸಾಲಗಾರರು ಬಂದು ನನ್ನ ಮೇಲೆ ಬಿದ್ದಿದ್ದಾರೆ. ನೀವು ಸರ್ಕಾರದವರು ಲೈಸೆನ್ಸ್ ಕೊಟ್ರಿ ಅಲ್ವಾ ಅಂತ ಹೇಳಿ ನಿಮ್ಮ DC ಕಚೇರಿಗೆ ಬಂದು ಡಿಸಿಗೆ ಪತ್ರ ಬರೆದಿದ್ದಾರೆ. ಆತ ಶಶಿಕುಮಾರ್ ಡಿಸಿಗೆ ಪತ್ರ ಬರೆದಿದ್ದಾರೆ. ಬಂದು ಆಮೇಲೆ SP ಗೆ ದೂರು ಕೊಟ್ಟಿದ್ದಾರೆ. ಪೊಲೀಸ್ ಠಾಣೆಗೆ ಹೋದ್ರೆ ಅವ್ರು ದೂರು ತಗೊಂಡಿಲ್ಲ. ಸೈಬರ್ ಕ್ರೈಮ್ ಅವರು ಅಲ್ಲಿ ಹೋದ್ರೆ ನೀವು ಅಲ್ಲಿ ಹೋಗಿ ದೂರು ಕೊಡಿ ಅಂತ ಹೇಳಿದ್ದಾರೆ. ಇಡೀ ಪ್ರಕರಣವನ್ನ ಆತ, ಯಾಕಂದ್ರೆ ಆತ ಓದ್ತಾ ಇದ್ದಂತವನು, ಬರವಣಿಗೆ ಎಲ್ಲ ಚೆನ್ನಾಗಿ ಗೊತ್ತಿರೋ ಅಂತವನು, ಸಂಪೂರ್ಣವಾಗಿ ಇಡೀ ಪ್ರಕರಣವನ್ನ ದಾಖಲಿಸಿದ್ದಾನೆ. ಯಾವ ರೀತಿಯಾಗಿ ಇದು ದಂಧೆ ನಡೀತಾ ಇದೆ ಮತ್ತೆ ಯಾವ ರೀತಿಯಾಗಿ ಜನರನ್ನ ತನ್ನ ಇದಕ್ಕೆ ಸೆಳ್ಕೊಂಡು ಯುವಕರು ಇವತ್ತು ಬಲಿಯಾಗ್ತಾ ಇದ್ದಾರೆ ಅನ್ನೋ ವಿಚಾರವಾಗಿ ಸಂಪೂರ್ಣವಾಗಿ ಈತ ಬರೆದಿದ್ದಾನೆ. ಇವರೊಂದಷ್ಟು ವಕೀಲರು ಅವ್ರಿಗೆ ಪೊಲೀಸ್ನವರು ಏನು ದೂರನ್ನ ದಾಖಲೆ ಮಾಡ್ಕೊಳ್ದೆ ಇದ್ದಾಗ ಇವರು ಹೋಗಿ ದೂರನ್ನ ದಾಖಲೆ ಮಾಡಿಸಿ FIR ಮಾಡಿಸಿದ್ದಾರೆ. ಅದಾಗಿದ್ದು ಬಿಟ್ರೆ ಇಲ್ಲಿ DC ಅವರು ಅದನ್ನ ತೆಗೆದುಕೊಂಡು DC ಅವರು, ನಾವು ಇಡೀ ಜಿಲ್ಲೆನಲ್ಲಿ ಜನರಿಗೆ ಯಾವುದೇ ಇಲಾಖೆಯಲ್ಲಿ ಏನೇ ಸಮಸ್ಯೆ ಆದ್ರೂ ಅದನ್ನ ತಕ್ಷಣಕ್ಕೆ ಅದ್ರ ಗಮನ ಹರಿಸಿ ಅದನ್ನ ಸರ್ಕಾರಕ್ಕೆ ತಾವೇ ಮಾಡುವಂತದನ್ನ ಮಾಡಬೇಕು. ಅಥವಾ ತಮ್ಮ ವ್ಯಾಪ್ತಿಗೆ ಮೀರಿದ್ದಾದ್ರೆ ಸಂಬಂಧಪಟ್ಟವರಿಗೆ ಹೇಳಿ ಮಾಡಿಸುವಂತ ಜವಾಬ್ದಾರಿ ಅವ್ರದ್ದು. ಇವತ್ತು ನಾವಿಲ್ಲಿ ಯಾಕೆ ಬಂದಿದ್ದೀವಿ, ನಾವು ಕೇವಲ ನಾವೊಂದು ಮನವಿ ಪತ್ರ ಕೊಡ್ತೀವಿ, ನೀವು ತಗೊಂಡೋಗ್ಬಿಟ್ಟು ಸರ್ಕಾರ ಕೊಡಿ ಅಂತ ಕೇಳಕ್ ಬಂದಿಲ್ಲ. ನೀವು ಜಿಲ್ಲಾಧಿಕಾರಿಗಳ ಕಚೇರಿಲಿರುವಂತ ನಿಮ್ ತರಕ್ಕೆ ADC AC ನೀವೆಲ್ಲ IAS ಆಫೀಸರ್ಸ್ ಏನಿದ್ದೀರಿ, ನಮಗೆ ಒಬ್ಬ ಸಾಮಾನ್ಯ ಮನುಷ್ಯರಿಗೆ, ಸಾಮಾನ್ಯ ಜನರಿಗೆ ಇಂಥ ಜೂಜು ಏನು ಆನ್ಲೈನ್ ಜೂಜು, ಆನ್ಲೈನ್ ಬೆಟ್ಟಿಂಗು ಇಷ್ಟೆಲ್ಲ ಸಮಸ್ಯೆನ ಅನಾಹುತಗಳನ್ನ ಸಮಾಜದಲ್ಲಿ ಸೃಷ್ಟಿ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಏನು ನಿಮ್ಮಷ್ಟು ಓದ್ಕೊಳ್ದೆ ಇರುವಂತಹ ನಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ರೆ, ನಿಮಗೂ ಕೂಡ ಇದರ ತೀವ್ರತೆ ಎಷ್ಟು, ಇದರ ಅಳತೆ ಎಷ್ಟು ಅನ್ನೋದು ಖಂಡಿತವಾಗಿ ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಕೇವಲ ನಾವು ಕೊಡುವಂತ ಮನವಿನ ತೆಗೆದುಕೊಂಡು ಸರ್ಕಾರ ಕೊಡೋದಲ್ಲ. ನೀವು ಇಡೀ ದಾವಣಗೆರೆಯಲ್ಲಿ ಒಂದು ಪ್ರಕರಣ ಈಗ ಬಹಳ ದೊಡ್ಡದಾಗಿ ಜನರಿಗೆ ಗೊತ್ತಾಗಿದೆ. ಆದ್ರೆ ಇಂತಹ 100 ಪ್ರಕರಣಗಳು ಬೆಳಕಿಗೆ ಬರದ ಹಾಗೇನೆ ಇರ್ಬೋದು. ಈ ವಿಚಾರವಾಗಿ ನೀವು ಜಿಲ್ಲಾಧಿಕಾರಿ ಕಚೇರಿಯಿಂದ ಏನ್ ಮಾಡ್ತೀರಿ, ಯಾವ ರೀತಿಯಾಗಿ ತನಿಖೆ ಮಾಡ್ತೀರಿ, ಯಾವ ರೀತಿಯಾಗಿ ಪತ್ತೆ ಹಚ್ತೀರಿ, ಮತ್ತೆ ಜನರನ್ನ ಈ ತರಕ್ಕೆ ಬಲಿಪಶು ಮಾಡ್ತಾ ಇರುವಂತಹ, ಜನರನ್ನ ಬದುಕನ್ನ ಹಾಳು ಮಾಡ್ತಾ ಇರುವಂತಹ ಈ ತರದ್ದು ಜೂಜಿನ ದಂಧೆಗಳನ್ನ ಇಲ್ಲಿ ಅಧಿಕೃತ ಬೇರೆ ಅನಧಿಕೃತ ಬೇರೆ ಅಂತಾನೆ ಹೇಳ್ತಾ ಇದ್ದಾರೆ. ಅಧಿಕೃತವಾಗಿ 100 ಇದ್ರೆ ಅನಧಿಕೃತವಾಗಿ 1000 ಇದಾವೆ ಈ ತರದ್ದು ಜೂಜು, ಆನ್ಲೈನ್ ಜೂಜುಗಳು ಅಂತ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ಬಹಳ ದೊಡ್ಡ ಇದು ಇವತ್ತಿನ ದಿವಸಕ್ಕೆ ಏನು ಡಿಜಿಟಲೈಸೇಷನ್ ಆಗ್ತಾ ಇರುವಂತಹ, ನಾವೆಲ್ಲರೂ ಡಿಜಿಟಲೈಸೇಷನ್ಗೆ ಒಕ್ಕೋತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಎದುರಾಗಿರುವಂತಹ ಬಹಳ ದೊಡ್ಡ ಸವಾಲು, ಜನರ ಬದುಕನ್ನೇ ಕಸಿದುಕೊಳ್ಳುವಂತಹ ಬಹಳ ದೊಡ್ಡ ಸಮಸ್ಯೆ ಇದು. ಹಾಗಾಗಿ ನಾವು ಇಡೀ ರಾಜ್ಯದಲ್ಲಿ ಇದನ್ನ ನಿಷೇಧ ಮಾಡಬೇಕು ಸಂಪೂರ್ಣವಾಗಿ. ಕೌಶಲ್ಯ ಅಲ್ಲ, ಇನ್ನೊಂದಲ್ಲ, ಎಂಥದ್ದು ಬೇಕಿಲ್ಲ. ನಮ್ಗೆ ಹಣ ಪಣಕ್ಕಿಟ್ಟು ಆಡುವಂತ ಯಾವುದೇ ಜೂಜು ನಮಗೆ ಬೇಕಿಲ್ಲ ರಾಜ್ಯದ ಜನರಿಗೆ. ಸೊ ಹಾಗಾಗಿ ಸಂಪೂರ್ಣವಾಗಿ ಎಲ್ಲ ತರಹದ ಜೂಜನ್ನ ನಿಷೇಧ ಮಾಡಬೇಕು, ಎಲ್ಲ ತರಹದ ಬೆಟ್ಟಿಂಗ್ ದಂಧೆಗಳನ್ನ ನೀವು ನಿಷೇಧ ಮಾಡ್ಬೇಕಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾದ್ಯಂತ ಈ ಹೋರಾಟವನ್ನು ಮಾಡ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ದಾವಣಗೆರೆಯಲ್ಲಿ ನಿಮಗೆ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ನಿಮ್ಮದು ಇನ್ನೊಂದು ಟಿಪ್ಪಣಿನೂ ಹಾಕಿ ಸರ್ಕಾರಕ್ಕೆ ಕೊಡ್ಬೇಕಂತ ಹೇಳಿ ಮನೆ ಕೂಡ ನಾವು ಬಂದಿದ್ದೀವಿ. ಇದ್ರ ಜೊತೆಗೆ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ಹೇಳಿ ಗೊತ್ತಾಗಿ ಪಾಪ ಅವರು ಇಡೀ ಕುಟುಂಬದವ್ರು ಬಂದಿದ್ದಾರೆ. ಅವ್ರ ಪ್ರಕರಣದಲ್ಲಿ ಸರ್ಕಾರ ಮೋಸ ಮಾಡಿದೆ, ಸರ್ಕಾರ ಅವ್ರ ಗಮನ ಹರಿಸಿಲ್ಲ, ಸರ್ಕಾರ ಗಂಭೀರವಾಗಿ ಅವ್ರ ಪ್ರಕರಣ ತೆಗೆದುಕೊಂಡಿಲ್ಲ. ಮುಖ್ಯ ನ್ಯಾಯಮೂರ್ತಿಗೆ ಆತ ಸಾಯೋದಕ್ಕೆ ಮುಂಚೆ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಿಗೆ ಪತ್ರ ಬರೆದಿದ್ದಾನೆ. ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ, ಪುಟಗಟ್ಲೆ ಲೋಕಸಭಾ ಸದಸ್ಯರು ದಾವಣಗೆರೆ,
MP ಪತ್ರ ಬರೆದಿದ್ದಾನೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ಒಪಿನಿಯನ್ ಏನಿದೆ ಅವ್ರದ್ದು? ಅವ್ರದ್ದು ಬಂದಿಲ್ಲ, ಕೇರ್ಲೆಸ್. ಅವ್ರು ಏನಂತ ಇಲ್ಲ, ರಿಪ್ಲೈ ಇಲ್ಲ. ರಿಪ್ಲೈ ಕೇಳ್ತಾರೆ. ಇವ್ರ ಕಂಪ್ಲೇಂಟ್ ಏನ್ ಬರ್ದಿದ್ದಾನೆ ಅಂತ ಅಂದ್ರೆ ಕೊನೆ ಅವ್ರು ಏನಂತ ಸರ್ಕಾರಕ್ಕೆ ಅದೇ ಏನ್ ಕೇಳ್ತಾ ಇದ್ದಾನೆ ಅಂತ ಅಂದ್ರೆ ಈ ರೀತಿಯಾಗಿ ನಾನು ಆನ್ಲೈನ್ ಗೇಮಿಂಗ್ ನಲ್ಲಿ ಮೋಸ ವಂಚನೆ ಆದ ಬಗ್ಗೆ ಆನ್ಲೈನ್ ಗೇಮಿಂಗ್ ವೆಬ್ಸೈಟ್ ವಿರುದ್ಧ ಕಠಿಣ ಕ್ರಮ ನೀವು ಜರುಗಿಸಬೇಕು ಅಂತ. ಆನ್ಲೈನ್ ಅಲ್ಲಿ ನಾನು ಆಡದೆ, ನೀವೇನೇ ಅಧಿಕೃತವಾಗಿ ಲೈಸೆನ್ಸ್ ಕೊಟ್ಟಿರುವಂತ ಆನ್ಲೈನ್ ವೆಬ್ಸೈಟ್ ಅಲ್ಲಿ ನಾನು ಆಟ ಆಡದೆ, ನಾನು ಅಲ್ಲಿಂದ ಗೆದ್ದೆ. ಗೆಲ್ಲೋಕ್ ಮುಂಚೆ ನಾನು ಈಗಾಗಲೇ 18 ಲಕ್ಷ ಕಳ್ಕೊಂಡೆ. ಇವಾಗ ನಾನು ಹೆಂಗೋ ಅಲಕ್ ಬುಲ್ಲಕ್ ಅಂತ 19 ಕೋಟಿ ಗೆದ್ಬಿಟ್ಟಿದ್ದೀನಿ. ಅದು ದುಡ್ಡು ನನಗೆ ಬರ್ಬೇಕಲ್ವಾ, ನ್ಯಾಯ ಅಲ್ವಾ? ಈಗ ನೀವೇನೇ ಸರ್ಕಾರದವರು ಆಡಿಸ್ತಾ ಇರುವಂತ ಒಂದು ಆನ್ಲೈನ್ ಜೂಜಲ್ಲಿ ಇಲ್ಲ ಯಾರಿಂದ ಆಡಿದಾನೆ ಅಂತ ಇದೆ ವೆಬ್ಸೈಟ್ ಸಮೇತ ಕೊಟ್ಟಿದ್ದಾನೆ ಸರ್. ಇಟ್ ಹ್ಯಾಸ್ ಬಿನ್ ಮೆನ್ಷನ್ಡ್ ಇನ್ ದ ಎಫ್ಐಆರ್. ವೆಬ್ಸೈಟ್ ಸಮೇತ ಅವ್ನು ಯಾವ ಜೂಜಲ್ಲಿ ಆಡಿದಾನೆ, ಎಷ್ಟೆಷ್ಟು ಕೋಟಿ ಅವನಿಗೆ ವಿತ್ಡ್ರಾ ಮಾಡೋದಕ್ಕೆ ಅಲ್ಲಿ ಕ್ರೌನ್ 246. ಇಟ್ ಈಸ್ ಗೆದ್ದಿದ್ದಾನೆ. ಇವರೆಲ್ಲ ಯಾಕಿದ್ದಾರೆ, ಏನ್ ಮಾಡ್ತಾರೆ? ಎಫ್ಐಆರ್ ಆಗಿದೆ. Yes, that one. I made after 1.5 months. It has been taken. FIR. I was indirectly. I told him to you go. I will not come, but you go. ನೀವು ಹೋಗಿ, ನಾನು ಬರೋದಿಲ್ಲ. ಎಲ್ಲಿ ತನಕ ಅವ್ರು FIR ಹಾಕಲ್ಲ ನೋಡೋಣ. ಅದು ಡಿಲೇ ಮಾಡಿದ್ದಕ್ಕೆ ನಾನು SP ಗೆ ಇಮಿಡಿಯೇಟ್ಲಿ ಅಲ್ಲಿಂದ ಬಂದನು ಆಗಿ ಆ ಡೇಟಿಗೆ ಆಯ್ತು. ಆ ವ್ಯಕ್ತಿ ಹೋದಾಗ FIR ತಗೊಂಡಿಲ್ಲ. ಯಾವ ಪೊಲೀಸ್ ಸ್ಟೇಷನ್? KTJ ನಗರದಲ್ಲಿ ಅವರು ಎಗನೆಸ್ಟ್ ಆದ್ರು. ಕಾಯಿಸಿದ್ದಾರೆ. 11/6/2025 ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ದಾರೆ. ಈಗ ನೀವು ಇಲ್ಲ ಅದು 11/6 ರಿಸೀವ್ ಆಗಿದೆಯಾ ಗೊತ್ತಿಲ್ಲ, ಇಲ್ಲಿ ರಿಸೀವ್ ಹಾಕಿಲ್ಲ. ಇಲ್ಲಿ ಜಿಲ್ಲಾಧಿಕಾರಿದು ಬೇರೆ ಅವತ್ತು ಹುಟ್ಟಿದಬ್ಬ ಅದು ರಿಸೀವ್ ಹಾಕಿದ್ದಾರೆ, ನಿಮ್ದು ರಿಸೀವ್ ಹಾಕಿಲ್ಲ. ಸೊ ಇದೊಂದು ಗಂಭೀರವಾದ ಪ್ರಕರಣ. ಆಮೇಲೆ ನಾವು ಎರಡು ವಿಚಾರ ಸರ್. ಇವಾಗ ನಮ್ದು 2 ಬೇಡಿಕೆ ಮತ್ತೆ 2 ವಿಚಾರಗಳು ಏನಂತ ಅಂದ್ರೆ, ಒಂದು ನಮ್ಮ ಪಕ್ಷದ ಮನವಿ ಏನಿದೆ, ರಾಜ್ಯದ ಜನರ ಹಿತಾಸಕ್ತಿಗಾಗಿ ಇದನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು ಅನ್ನೋದನ್ನ ನೀವು ನಿಜಕ್ಕೂ ದಾವಣಗೆರೆ ಜಿಲ್ಲೆ ಜನರ ಬಗ್ಗೆ ಕಾಳಜಿ ಮಾಡ್ತೀರಾ ಅಂತ ಅಂದ್ರೆ, ಇಲ್ಲ ನಮ್ಮ ಜನಕ್ಕೂ ಇಲ್ಲಿ ಬಹಳ ಹಾನಿ ಆಗ್ತಾ ಇದೆ, ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಕ್ರಮ ತೆಗೆದುಕೋಬೇಕು, ಅದನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿ ನೀವು ಕೇಳಬೇಕು. ಒಂದು, ಅದನ್ನ ನಮ್ಮ ಮನವಿಯನ್ನ ನೀವು ಸರ್ಕಾರಕ್ಕೆ ತಲುಪಿಸಬೇಕು, ಮತ್ತೆ ಅದಕ್ಕೆ ನೀವು ಟಿಪ್ಪಣಿ ಹಾಕಬೇಕು ನಿಮ್ದೇ ಯೋಚನೆಯಲ್ಲಿ. ಎರಡನೇದು, ಇವತ್ತು ಅವ್ರ ಮಗ ಸಾಯೋದಕ್ಕೆ ಇಡೀ ಸರ್ಕಾರಿ ವ್ಯವಸ್ಥೆ ಆತನಿಗೆ ಸ್ಪಂದಿಸಿಲ್ಲ ಅನ್ನೋ ಕಾರಣಕ್ಕೆ ಆತನ ಕೊಂಡಿರೋದು. ಆತ ಒಂದು ಮಾತು ಹೇಳಿದಾನೆ, ಬಹಳ ಬುದ್ಧಿವಂತ ಸರ್ ಪಾಪ ಹುಡುಗ. ಹೇಳ್ತಿದ್ದ ಸರ್, ಒಂದು ಮಾತು ಬೇಡ ಅದು ಬರೋದು, ನನ್ನಂಗೆ ಮುಂದೆ ಮಾಡ್ಕೊಳ್ಬಾರದು. ಇಲ್ಲಿ ಏನ್ ಬರೀ, ನಾನು ಸುಮ್ಮನೆ ಸಾಯ್ತಾ ಇಲ್ಲ, ನಾನು ಸುಮ್ಮನೆ ನನ್ಗೆ ಅನ್ಯಾಯ ಆಯ್ತು ಅಂತ ಸಾಯ್ತಾ ಇಲ್ಲ, ನಾನು ನ್ಯಾಯ ಪಡ್ಕೊಳ್ಳೋದಕ್ಕೆ ಮಾಡೋದನ್ನ ಎಲ್ಲಾನು ಮಾಡಿ, ಎಲ್ಲ ಹೋರಾಟಗಳನ್ನ ಮಾಡಿ ನನಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ ನಾನು ಸಾಯ್ತಾ ಇದ್ದೇನೆ ಅಂತ ಬರ್ದೇನೆ. ಎಲ್ಲಿ ಜೂಜ್ ಆಡಿದಾನೆ ಅವ್ರ ಅಗೇನ್ಸ್ಟ್ ಕಂಪ್ಲೇಂಟ್ ಇದೆಯಾ? ಆಗಿದೆಯಲ್ಲ ರೈಟಿಂಗ್ ನಲ್ಲಿ ಕೊಟ್ಟಿದಾರಲ್ಲ ಅವರು. ಅವನ ದೂರ ಮೇಲೆ FIR ಆಗಿರೋದು. ಅವನು ಸಾಯಕ್ ಮುಂಚೆನೆ FIR ಮಾಡಿಸಿದ್ದಾರೆ ಕೊನೆಯಲ್ಲಿ ಇವರು ಕಂಪ್ಲೇಂಟ್ ಇದೆ. ಇದು FIR. ಎಷ್ಟು ದಿವಸ ಮುಂಚೆ ಅವ್ನು ಸಾಯಕ್ ಎಷ್ಟು ದಿವಸ ಮುಂಚೆ FIR ಆಗಿರೋದು ಸರ್? ಇದು 14/5/27 ಡೆತ್ ಆಗಿದೆ, ಸೂಸೈಡ್ ಆಗಿರೋದು. 14/5 ಆಗಿದೆ. ನಾನು 3 months ಚಾರ್ಜ್ ಶೀಟ್ ಹಾಕಬೇಕು, ಇನ್ವೆಸ್ಟಿಗೇಷನ್ ಆಗುತ್ತೆ, ಅದ್ರ ಪ್ರಕಾರ ಆಗಲಿ. ಅದಾದ್ಮೇಲೆ ಚಾರ್ಜ್ ಶೀಟ್ ಆದಮೇಲೆ ನಾವು ಏನು ಕ್ರಮ ತಗೊಳ್ಳೋಣ ಅಂತ ಹೇಳಿದ್ದೀನಿ. ಇನ್ನೇನು ದುಡುಕು ನಿರ್ಧಾರ ತಗೊಳ್ಬೇಡ ಅಂತ ಹೇಳಿದ್ದೀನಿ. ಮಧ್ಯದಲ್ಲಿ ತಗೊಂಡು ಎಲ್ಲ ಕೋರ್ಟೆಲ್ಲ ಬರ್ದೇನೆ. ಮೋಸದ ಉದ್ದೇಶ ಧರ್ಮವಾದರೆ ಮೋಸವೂ ಧರ್ಮವೇ, ಶ್ರೀಕೃಷ್ಣ ಹೇಳ್ದ ಅಂತ ಹೇಳಿ ಬಹಳ ಬುದ್ಧಿವಂತ ಹುಡುಗ. ಇದು ನಿಜಕ್ಕೂ ಈ ದೇಶಕ್ಕೆ ಮತ್ತೆ ನಾಡಿಗೆ ಈ ತರದ್ದು ಯುವಜನರು, ತಿಳುವಳಿಕೆ ಇರುವಂತವರು, ವಿದ್ಯಾವಂತರು, ಪೊಲೀಸ್ ಆಫೀಸರ್ ಆಗಬೇಕು ಅಂತ ಓದ್ತಾ ಇರುವಂತ ಹುಡುಗ ಈ ತರಕ್ಕೆ ಸಿಕ್ಕಾಕೊಂಡು ಹಿಂಗ್ ಸತ್ರೆ ನಾಡಿಗೆ ಏನ್ ಶಕ್ತಿ ಎಲ್ಲಿರುತ್ತೆ? ನಾಡಿನ ಬಂಡವಾಳ ಶಕ್ತಿ ಯುವಜನರು ಅಂತ ಹೇಳಿ ನಾವು ಬರೀ ಭಾಷಣದಲ್ಲೇ ಮಾತಾಡ್ತೀವಿ. ಅಥವಾ ನಿಜಕ್ಕೂ ಆ ರೀತಿ ಅಂತ ಭಾವಿಸ್ಕೊಂಡಿದ್ರೆ ನಾವು ಇವನ್ನೆಲ್ಲ ಉಳಿಸ್ಕೋಬೇಕಲ್ಲ. ಸೊ ಹಾಗಾಗಿ ಇವತ್ತು ಅವ್ರ ಮಗ ಸಾಯೋದಕ್ಕೆ ಸರ್ಕಾರನೇ ಕಾರಣ. ನಾನು ಆಕ್ಚುಲಿ ನನ್ಗೆ ಗೊತ್ತಿಲ್ಲ ಅವ್ರು ಇವತ್ತು ಬರ್ತಾರೆ ಅಂತ, ಬಂದಿದ್ರೆ ಅವ್ರಿಗೆ ಮನವಿ ಕೊಡಿಸ್ತಾ ಇದ್ದೆ, ಆದ್ರೆ ಕೊಡಿಸ್ತೀವಿ ಮನವಿ. ಸರ್ಕಾರ ಅವ್ರಿಗೆ ಕಾಂಪೆನ್ಸೇಷನ್ ಕೊಡಬೇಕು. ಸರ್ಕಾರ ಅಧಿಕೃತವಾಗಿ ನೇಮಕ ಮಾಡಿ ಅಧಿಕೃತವಾಗಿ ಲೈಸೆನ್ಸ್ ಅನ್ನ ಕೊಟ್ಟು ಆಡಿಸ್ತಾ ಇರುವಂತಹ ಜೂಜು ಅಡ್ಡೆಗಳಲ್ಲಿ ಅವ್ರಿಗೆ ಮೋಸ ಆಗಿದೆ. ಸರ್ಕಾರ ಅಧಿಕೃತವಾಗಿ ನಡೆಸ್ತಾ ಇರುವಂತಹ ಜೂಜು ಕೇಂದ್ರಗಳು ಅವ್ರ ಮಗನಿಗೆ ಕೊಡಬೇಕಾಗಿರುವಂತಹ ಹಣನ ಕೊಟ್ಟಿಲ್ಲ. ಯಾರು ಜವಾಬ್ದಾರಿ ಇದಕ್ಕೆ? ಯಾರು ಜವಾಬ್ದಾರಿ ಸರ್? ಸರ್ಕಾರ ಜವಾಬ್ದಾರಿ. ಹಾಗಾಗಿ ಸರ್ಕಾರ ಈಗ ಅವರಿಗೆ ಕನಿಷ್ಠ 1 ಕೋಟಿ ರೂಪಾಯಿನ ಅವರಿಗೆ ನೀವು ಕಾಂಪೆನ್ಸೇಷನ್ ಆಗಿ ಕೊಡಬೇಕು. ಇದು ಕೇಸ್ ಏನಾದ್ರೂ ಆಗುತ್ತೆ ಸರ್, ಕೇಸ್ ಏನಾಗುತ್ತೋ ಅವರು ಫೈಟ್ ಮಾಡ್ತಾರೆ. ಆದ್ರೆ ಸರ್ಕಾರದವರು ನೀವು ನಡೆಸ್ತಾ ಇರುವಂತಹ ಜೂಜು ಅಡ್ಡೆ ಮೇಲೆ ನಿಮಗೆ ಯಾವುದೇ ನಿಯಂತ್ರಣ ಇಲ್ಲದೆ ನೀವು ನಿಯಂತ್ರಣವನ್ನು ಕಳ್ಕೊಂಡಿರೋ ಕಾರಣಕ್ಕಾಗಿ ಈ ತರಕ್ಕೆ ಅಮಾಯಕರಿಗೆ ನಷ್ಟ, ಮೋಸ, ಅನ್ಯಾಯ ಆಗೋದಕ್ಕೆ ನೀವು ಬಿಟ್ಟಿರೋ ಕಾರಣಕ್ಕಾಗಿ ನೀವು ಸರ್ಕಾರದವರು ಅವರಿಗೆ ಕನಿಷ್ಠ 1 ಕೋಟಿ ಕಾಂಪೆನ್ಸೇಷನ್ ಕೊಡಬೇಕು ಸರ್. ವೆರಿ ಪೂರ್, ವೆರಿ ನಾವು ಅವರಿಗೆ
ಅಮ್ಮ ದಯವಿಟ್ಟು ಸರ್ ಇವ್ರ ಮಕ್ಕಳೆಲ್ಲ ಯಾರಾದ್ರಲ್ಲಿ ನೀವು ಒಂದು ಮನವಿ ಕೊಡಿ ಜಿಲ್ಲಾಧಿಕಾರಿ ಅವರಿಗೆ. ಅಪ್ಪಾಜಿ ಇಲ್ಲಿ ಬರ್ರಿ. ಈ ತರಕ್ಕೆ ನಿಮ್ಮ ನಿರ್ಲಕ್ಷ್ಯ, ಸರ್ಕಾರದ ನಿರ್ಲಕ್ಷ್ಯ ಕಾರಣಕ್ಕಾಗಿ ಸರ್ಕಾರ ಯಾವುದೇ ರೀತಿಯ ಈ ತರದ ಜೂಜು ಕೇಂದ್ರಗಳ ಮೇಲೆ ನಿಯಂತ್ರಣ ಇಲ್ಲದೆ ಅವ್ರನ್ನ ಆಡೋದಕ್ಕೆ ಬಿಟ್ಟಿರೋ ಕಾರಣಕ್ಕಾಗಿ, ಜನರಿಗೆ ಮೋಸ ಮಾಡೋದಕ್ಕೆ ಬಿಟ್ಟಿರೋ ಕಾರಣಕ್ಕಾಗಿ ನಮ್ಮ ತಮ್ಮ ಅಥವಾ ನಮ್ಮ ಅಣ್ಣ ಅಥವಾ ನಮ್ಮ ಮಗ ಇವತ್ತು ಪ್ರಾಣ ಕಳ್ಕೊಂಡಿದ್ದಾನೆ. ಹಾಗಾಗಿ ಅವನ ಸಾವಿಗೆ ಸರ್ಕಾರವೇ ನೇರ ಕಾರಣ. ಹಂಗಾಗಿ ಸರ್ಕಾರ ಈಗ ಆತನಿಗೆ ಪರಿಹಾರವಾಗಿ 1 ಕೋಟಿ ರೂಪಾಯಿಗಳನ್ನ ಕೊಡಬೇಕು ಅಂತ ಹೇಳಿ ನೀವು ಒಂದು ಮನವಿಯನ್ನು ಅವ್ರಿಗೆ ಕೊಡಿ. ಗಂಭೀರವಾಗಿ ಪರಿಗಣಿಸಿ. ನಾವು ಇದನ್ನ ಕೇವಲ ಹೋರಾಟದ ಕಾರಣಕ್ಕಾಗಿ ಡೈಲಾಗ್ಸ್ ಅಂತ ಹೇಳಿ ನೀವು ಅನ್ಕೋಬಾರ್ದು. ಬಹಳ ತುಂಬಾ ನೋವು. 20 ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾರೆ. ಈಗ ಅವರು ಬಂದಿದ್ರೆ ಒಂದು ಮಾತಿತ್ತು, ನಾನು ಬಂದಿದ್ದೀನಿ. ಈಗ ನೀವು ತಗೊಳ್ಬೇಕು, ಆಕ್ಷನ್ ತಗೊಳ್ಬೇಕು. ಏನಿದ್ರೆ ನಾನು ಇದ್ದೀನಿ, ಈಗ ನೋಡ್ತೀನಿ, ನಾನು ಅಬ್ಸರ್ವ್ ಮಾಡ್ತೀನಿ. ನೀವು ಇವ್ರಿಗೊಂದು ಮನವಿ ಕೊಡಿಸಿ, ಅದ್ರದ್ದು ಕಾಮೆಂಟ್. ಇದು ನಮ್ಮ ಪಕ್ಷದ ಮನವಿ, ಆನ್ಲೈನ್ ಜೂಜು ನಿಷೇಧ ಮಾಡೋದಕ್ಕೆ ಇದನ್ನ ಸ್ವೀಕರಿಸಿ ಅಲ್ಲ ಎಲ್ಲರೂ ಎದ್ದು ನಿಂತ್ಕೊಳ್ರಿ. ಅಲ್ಲ ಅಲ್ಲೇ ನಿಂತ್ಕೊಳ್ಳಿ, ಸ್ವಲ್ಪ ಎದ್ದು ನಿಂತ್ಬಿಡ್ರಿ. ಅಲ್ಲೇ ಇರ್ರಿ, ಏನು ಇದಾಗ್ಬೇಡ್ರಿ. ಓಕೆ, ನಮ್ಮವರೆಲ್ಲ ಈ ಕಡೆ ಬನ್ರಿ. ಎಲ್ಲ ಕವರ್ ಆಗಲಿ. ಬರುತ್ತಾ? ವಿಡಿಯೋನಾ? ಬನ್ನಿ, ನೀವು ಬನ್ನಿ ಸರ್, ನೀವು ಬನ್ನಿ. ಆಯ್ತಾ? ಫೋನ್ ಮಾಡ್ರಿ. ಸರ್ ನೋಡಿ ಸರ್, ನೋಡಿ ನನಗೆ 10 ಗಂಟೆಯಿಂದ ಆಳಕ್ಕೆ ಸ್ಟಾರ್ಟ್ ನಿಮ್ದು ಟಿಪ್ಪಣಿ ಹಾಕಿ ಕಳಿಸ್ಬೇಕು ಅಂತ ಮಾಡ್ತೀವಿ. ಎರಡನೇದು, ಇವತ್ತು ವಿಷಯ ಬಗ್ಗೆನೂ ಕೂಡ ಮಾತಾಡ್ತೀನಿ. FIR ಅದು ಆಗಿದೆ ಅಂತ ಹೇಳಿದರೆ ನಮ್ಮ ಕಚೇರಿಗೂ ಕೂಡ ತಾವು ಲೆಟರ್ ಕೊಟ್ಟಿದೆ ಅಂತ ಹೇಳಿದ್ರೆ ನಾನು ಪರಿಶೀಲನೆ ಮಾಡ್ತೀನಿ. ತಾವು ಕೊಟ್ಟಂಥ ಲೆಟರ್ ನಾವು ಏನಾದರೂ ಪುಷ್ ಮಾಡಿದೀವಾ ಅಥವಾ ಇಲ್ಲ ಅನ್ನುವಂಥ ಚೆಕ್ ಮಾಡಿಬಿಟ್ಟು ಅದನ್ನು ಕಂಪ್ಲೇಂಟ್. ಸರಿ, ಇವ್ರದ್ದೊಂದು ಕಾಂಬಿನೇಷನ್ ಒಂದು ಮನವಿ ಕೊಡ್ತಾರೆ, ದಯವಿಟ್ಟು ಅದನ್ನ ಸ್ಟಾರ್ಟಿಂಗ್ ಇವರಿಗೆ ರೆಸ್ಪಾನ್ಸ್ ಮಾಡಿಲ್ಲ, ಸ್ಪಂದನೆ ಮಾಡಿಲ್ಲ. ಆ ಥರದ ಒಂದು ಕೆಲವು ಪೊಲೀಸ್ ಸ್ಟೇಷನ್ಗೆ ಸ್ವಲ್ಪ ದಯವಿಟ್ಟು ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಈ ಮನವಿ ಪತ್ರಗಳು ಜಿಲ್ಲಾಧಿಕಾರಿಗಳಿಗೆ ಮೈಕ್ರೋ ಫೈನಾನ್ಸ್ ಯಾವ ರೀತಿಯಾಗಿ ಆಯ್ತಲ್ಲ ಸರ್, ಮೈಕ್ರೋ ಫೈನಾನ್ಸ್ ಕಂಪ್ಲೇಂಟ್ ತಗೊಳ್ದಲ್ಲ ಆಯ್ತಲ್ಲ, ಅದೇ ತರ ಆಗ್ತಾ ಇದೆ. ಪೊಲೀಸರಿಗೆ ಸ್ವಲ್ಪ ಸೆನ್ಸಿಟೈಸ್ ಮಾಡಬೇಕು. ಈ ತರದ ವಿಚಾರಗಳು ಇಟ್ಕೊಂಡು ಬಂದಾಗ ಜನರು ಗಂಭೀರವಾಗಿ ಅವರು ತುಂಬಾ ಮನನೊಂದು ಬೀಳ್ತಾರೆ. ಹಾಗಾಗಿ ನೀವು ಅದನ್ನ ತುರ್ತಾಗಿ ಪರಿಗಣಿಸಬೇಕು ಅನ್ನೋದನ್ನು ಕೂಡ ನೀವು ಪೊಲೀಸರಿಗೆ ಒಂದು ಹೇಳಬೇಕು. ಮೈಕ್ರೋ ಫೈನಾನ್ಸ್ ಯಾವ ಪೊಲಿಟಿಷಿಯನ್ ನಮ್ಮ ನಾರ್ಕೋಟಿಕ್ಸ್ ವಿದ್ಯಾನಗರ ಪೊಲೀಸ್ ಸ್ಟೇಷನ್ ಕಾಂಪ್ಲೆಕ್ಸ್ ಅಲ್ಲೇ ಇದೆ. ನಿನ್ನೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅವರು ಕೂಡ ಟ್ರೈನಿಂಗ್ ಬಿದ್ದು ಥ್ಯಾಂಕ್ ಯು ಸರ್. ಗುಡ್ ನೇಮ್ ಶಿವಕುಮಾರ್ ಅಂತ, ರೀಸೆಂಟ್ ಆಗಿ ADC ಅಂತ ಜಾಯ್ನ್. ಓಕೆ, ಥ್ಯಾಂಕ್ ಯು. ಒಂದು ವೇಳೆ ಇದಿಷ್ಟು ಈ ವಿಚಾರವಾಗಿ ನಾವು ಒಂದು ಜವಾಬ್ದಾರಿಯುತ ಪಕ್ಷವಾಗಿ ಸಮಾಜದಲ್ಲಿ ನಡೀತಾ ಇರುವಂತಹ ಇಷ್ಟೆಲ್ಲ ಅನಾಹುತಗಳಿಗೆ ನಾವು ಮನುಷ್ಯರಾಗಿದ್ದರೆ ಇವೆಲ್ಲ ಸ್ಪಂದಿಸಬೇಕು ಮತ್ತು ಇವೆಲ್ಲ ವಿರುದ್ಧ ಹೋರಾಟ ಮಾಡಬೇಕು. ನಾವು ನಮಗೋಸ್ಕರ ಕಟ್ಕೊಂಡಿರುವಂಥ ಸಮಾಜ, ಸರ್ಕಾರ ಇವು ನಮ್ಮನ್ನೇ ಬಲಿ ತೆಗೆದುಕೊತಾ ಇದ್ದಾವೆ, ನಮ್ಮನ್ನೇ ಶೋಷಣೆ ಮಾಡ್ತಾ ಇದ್ದಾವೆ, ನಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾ ಇದ್ದಾವೆ ಅಂತ ಅಂದ್ರೆ ನಾವೇನು ಮೂರ್ಖರ, ಮುಟ್ಟಾಳ್ರ ಇಲ್ಲಿ? ಅಥವಾ ನಮ್ಮ ಯೋಗ್ಯತೆಗೆ ಯಾಕೆ ಸ್ವಾತಂತ್ರ್ಯ ಬೇಕಿತ್ತು ನಮ್ಗೆ? ಈ ರೀತಿಯಾಗಿ ನಾವು ನಮ್ಮ ಬದುಕನ್ನ ಹಾಳು ಮಾಡ್ಕೊಳ್ಳೋದಕ್ಕೆ, ನಮ್ಮವ್ರ ಕೈಲಿ ಆಳಿಸ್ಕೊಂಡು, ನಮ್ಮವ್ರ ಕೈಲಿ ಆಳ್ವಿಕೆ ಮಾಡಿಸ್ಕೊಂಡು ನಮ್ಮ ಬದುಕನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ನಮ್ಗೆ ಸ್ವಾತಂತ್ರ್ಯ ಬೇಕಿತ್ತಾ? ಸೊ ಹಾಗಾಗಿ ನಾವು ನಮ್ಮ ಇತಿಮಿತಿ ಒಳಗಡೆ ನಮ್ಮ ಹೋರಾಟವನ್ನ ಮಾಡ್ತಾ ಇದೀವಿ. ಜನರು ಎಚ್ಚೆತ್ಕೋಬೇಕು. ಇಂಥ ಎಲ್ಲ ಅನಾಹುತಗಳಿಗೆ, ಈ ತರದ್ದು ಜನರ ಬದುಕು ಹಾಳಾಗೋದಕ್ಕೆ ಕಾರಣ ಇವತ್ತು JCB, JDS, ಕಾಂಗ್ರೆಸ್, BJP ಪಕ್ಷಗಳ ನಾಯಕರುಗಳ ಹಣದಾಹದ ರಾಜಕಾರಣವೇ ಇವತ್ತು ಇಂಥದ್ದೆಲ್ಲದಕ್ಕೂ ಕಾರಣ ಅಂತ ಹೇಳಿ ಜನರು ಅರ್ಥ ಮಾಡ್ಕೊಂಡ್ರೆ ಬಹುಶಃ ಅಲ್ಲಿದೆ ಪರಿಹಾರ. ಹಾಗಾಗಿ ಈ ತರ ಸಮಸ್ಯೆಗಳನ್ನ ನಾವು TRS ಪಕ್ಷದವರು ಎಲ್ರಿಗೂ ನ್ಯಾಯ ಕೊಡಿಸ್ಬಿಡ್ತೀವಿ, ಇಡೀ ಸಮಾಜ ಸರಿ ಮಾಡ್ತೀವಿ ಅಂತ ನಾವು ಹೇಳ್ತಾ ಇಲ್ಲ. ಸಮಾಜ ಸರಿ ಹೋಗೋದು ಜನರು, ನೀವು ಸರಿ ಹೋಗ್ಬೇಕು, ನೀವು ಬದಲಾಗಬೇಕು. ಇಂತಹ ಎಲ್ಲ ಅನಾಹುತಗಳಿಗೆ, ದುರಂತಗಳಿಗೆ ಕಾರಣಕರ್ತರಾಗಿರುವಂತಹ JCB, JDS, ಕಾಂಗ್ರೆಸ್, BJP ಪಕ್ಷಗಳನ್ನ ತಿರಸ್ಕರಿಸಿ ಕನಿಷ್ಠ ಇಂಥ ಎಲ್ಲ ಜನಪರವಾದಂತಹ ಧ್ವನಿಯಾಗಿ ಇವತ್ತು ಕೆಲಸ ಮಾಡ್ತಾ ಇರುವಂತಹ
ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಬೆಂಬಲಿಸಿ ಅಂತ ಹೇಳಿ ಕೇಳ್ಕೊತಾ ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ಜೈ KRS. KRS ಪಕ್ಷಕ್ಕೆ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಕ್ಷಕ್ಕೆ.